ನಮಸ್ಕಾರ ಸ್ನೇಹಿತರೆ, ಮಳೆಗಾಲ ಪ್ರಾರಂಭ ಆಗಿದೆ. ಪ್ರತಿದಿನ ಗಿಡಗಳಿಗೆ ನೀರು ಹಾಕುವಂತಹ ಕೆಲಸ ತಪ್ಪತ್ತೆ. ಆದರೆ ಈ ಮಳೆಗಾಲದಲ್ಲಿ ನೀವು ಎದುರಿಸಬೇಕಿರುವಂತಹ ಪ್ರಮುಖ ಸಮಸ್ಯೆ ಅಂತಂದ್ರೆ ಶಂಕದ ಹುಳು ಹಾಗೂ ಗೊಂಡೆ ಹುಳುಗಳು, ಅಂದ್ರೆ ಸ್ನೇಲ್ಸ್ ಮತ್ತು ಸ್ಲಗ್ಸ್ಗಳ ಕಾಟ. ಈ ಶಂಕ ಹುಳುಗಳು ನಿಮ್ಮ ಗಿಡವನ್ನ ತಿನ್ನೋದು ಮಾತ್ರ ಅಲ್ಲ, ಬ್ಯಾಕ್ಟೀರಿಯಾಗಳನ್ನ ಸಹ ಹರಡ್ತವೆ. ಇದರಿಂದ ಕ್ರಮೇಣ ನಿಮ್ಮ ಗಿಡಗಳು ಸಾಯುವಂತಹ ಸ್ಥಿತಿಯನ್ನು ತಲುಪ್ತವೆ. ಪ್ರಾರಂಭದ ದಿನಗಳಲ್ಲೇ ನೀವು ಇವುಗಳನ್ನು ಕಂಟ್ರೋಲ್ ಮಾಡಿದರೆ ಈ ಮಳೆಗಾಲ ಪೂರ್ತಿ ಇವುಗಳ ಕಾಟದಿಂದ ತಪ್ಪಿಸಿಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ಈ ಸ್ನೇಲ್ಸ್ ಹಾಗೂ ಸ್ಲಗ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಪರಿಣಾಮಕಾರಿಯಾದ ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೆಮಿಕಲ್ಸ್ ಅನ್ನು ಉಪಯೋಗಿಸದೆ ಈ ಸ್ನೇಲ್ಸ್ ಹಾಗೂ ಸ್ಲಗ್ಸ್ಗಳನ್ನು ಸಾವಯವ ವಿಧಾನಗಳಲ್ಲಿ ಕಂಟ್ರೋಲ್ ಮಾಡುವಂತಹ ವಿಧಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತಲೂ ಮೊದಲು ಈ ಸ್ನೇಲ್ಸ್ ಹಾಗೂ ಸ್ಲಗ್ಸ್ಗಳ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಸ್ನೇಲ್ಸ್ ಅಥವಾ ಶಂಕದ ಹುಳು ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವಂತಹ ಮೃದು ಶರೀರದ ಜೀವಿ. ಇವುಗಳಲ್ಲಿ ಕೆಲವು ಮಣ್ಣಿನಲ್ಲಿ, ಕೆಲವು ನೀರಿನಲ್ಲಿ ಮತ್ತು ಕೆಲವು ಉಪ್ಪು ನೀರಿನಲ್ಲಿ ಕೂಡ ವಾಸಿಸ್ತವೆ. ಚಿಪ್ಪು ಇರುವಂತಹ ಜೀವಿಗಳಿಗೆ ಶಂಕದ ಹುಳು, ಬಸವನ ಹುಳು, ಸ್ನೇಲ್ಸ್ ಅಂತ ಕರೆದರೆ, ಚಿಪ್ಪು ಇಲ್ಲದೇ ಇರೋ ಜೀವಿಗಳನ್ನು ಗೊಂಡೆ ಹುಳು ಅಥವಾ ಸ್ಲಗ್ಸ್ ಅಂತ ನಾವು ಕರಿತೀವಿ. ಮಳೆಗಾಲದಲ್ಲಿ ಮಂಜು ಬೀಳೋ ಚಳಿಗಾಲದಲ್ಲಿ ಇವುಗಳ ಸಂತಾನಾಭಿವೃದ್ಧಿ ಜಾಸ್ತಿ ಆಗಿರುತ್ತೆ. ಪ್ರಾದೇಶಿಕವಾಗಿ ಬೇರೆ ಬೇರೆ ಜಾತಿಯ ಸ್ನೇಲ್ಸ್ಗಳನ್ನು ನಾವು ಕಾಣಬಹುದು. ನಿರುಪದ್ರವಿಯಂತೆ ಕಂಡುಬಂದರೂ ಕೂಡ ಇವುಗಳಿಂದ ತೊಂದರೆ ಇದ್ದೇ ಇದೆ. ಇವು ಸಸ್ಯದ ಎಳೆಯ ಚಿಗುರು, ಹೂವು, ಕಾಯಿಗಳನ್ನು ತಿನ್ನೋದ್ರಿಂದ ಗಿಡಗಳು ತೊಂದರೆಯನ್ನು ಅನುಭವಿಸ್ತವೆ. ಇಷ್ಟೇ ಅಲ್ಲ, ಇವು ರೋಗವಾಹಕಗಳು ಕೂಡ ಹೌದು. ಈ ಹುಳುಗಳ ಮೂಲ ಆಫ್ರಿಕಾ ದೇಶ. ಯಾರೋ ಒಬ್ಬ ಸಂಶೋಧಕ ಇದನ್ನು ಅಧ್ಯಯನಕ್ಕಾಗಿ ಇಲ್ಲಿಗೆ ತಂದು ಈಗ ಎಲ್ಲರೂ ತೊಂದರೆ ಪಡುವಂತೆ ಆಗಿದೆ. ಇದು ಬೆಳೆಗಳಿಗೆ ಭಾರೀ ತೊಂದರೆಯನ್ನು ಉಂಟು ಮಾಡೋದು ಮಾತ್ರ ಅಲ್ಲ, ಇದು ಸುರಕ್ಷಿತ ಜಾಗವನ್ನು ಹುಡುಕೊಂಡು ಅಡಗಿಕೊಂಡು ಕುಳಿತು ಬಿಡುತ್ತೆ. ಇದನ್ನು ಹುಡುಕೋದೇ ಒಂದು ಕಷ್ಟದ ಕೆಲಸ. ಸ್ನೇಲ್ಸ್ ಹಾಗೂ ಸ್ಲಗ್ಸ್ ಬೆಳೆಗಳ ಎಲೆಗಳನ್ನು ಅಂದರೆ ಚಿಗುರನ್ನು ತಿನ್ನೋದ್ರಿಂದ ಬೆಳೆಗಳು ಉಳಿಯೋದೇ ಕಷ್ಟ ಆಗುತ್ತೆ. ಎಳೆಯ ಸಸಿಗಳ ಮೃದುವಾದ ಕಾಂಡದ ಭಾಗವನ್ನು ಸಹ ಇವು ತಿಂತವೆ. ಹೂವುಗಳನ್ನು ಕೂಡ ತಿಂತವೆ. ಹಣ್ಣು ಹಂಪಲಿನ ಸಿಪ್ಪೆಯ ಮೇಲೆ ಕುಳಿತು ಅಲ್ಲಿನ ಭಾಗವನ್ನು ತಿಂತವೆ. ನೆಲಕ್ಕೆ ಹತ್ತಿರವಿರುವಂತಹ ಹಣ್ಣು ಹಂಪಲು ಎಳೆ ಗಿಡಗಳಿಗೆ ಇದರ ಹಾವಳಿ ಜಾಸ್ತಿ ಆಗಿರುತ್ತೆ. ಸ್ಟ್ರಾಬೆರಿ, ಟೊಮ್ಯಾಟೊ, ಅನಾನಸ್, ಬೆಂಡೆ, ಹತ್ತಿ ಮುಂತಾದ ಬೆಳೆಗಳಿಗೆ, ಹೂವಿನ ಗಿಡಗಳಿಗೆ ಭಾರಿ ಹಾನಿಯನ್ನು ಉಂಟು ಮಾಡ್ತವೆ. ಅಷ್ಟೇ ಅಲ್ಲ, ಅಡಕೆ ಮರ ಹತ್ತಿ ಅಲ್ಲಿ ಎಳೆ ಸಿಂಗಾರವನ್ನು ತಿನ್ನೋದರ ಮೂಲಕ ಫಸಲು ಕಡಿಮೆಯಾಗುವಂತೆ ಮಾಡ್ತವೆ. ಲಿಂಬೆಕಾಯಿ, ಪಪ್ಪಾಯಿ ಗಿಡ ಕಾಯಿಗಳ ರಸವನ್ನು ಹೀರಿ ತೊಂದರೆಯನ್ನು ಉಂಟು ಮಾಡ್ತವೆ. ಅಷ್ಟೇ ಅಲ್ಲ, ಆರೋಗ್ಯವಂತ ಗಿಡ ರೋಗ ಪೀಡಿತ ಗಿಡಗಳ ರಸವನ್ನು ಹೀರೋದ್ರಿಂದ ಪರಸ್ಪರ ರೋಗ ಹರಡೋದಕ್ಕೆ ಕಾರಣವಾಗ್ತವೆ. ಇವುಗಳಿಗೆ ಕಾಲುಗಳಿರೋದಿಲ್ಲ, ಅದರಿಂದ ನಿಧಾನವಾಗಿ ತೆವಳೆಕೊಂಡು ಸಾಕ್ತವೆ. ಅಷ್ಟೇ ಅಲ್ಲ, ಇವುಗಳಿಗೆ ಕಣ್ಣು ಸಹ ಇರೋದಿಲ್ಲ. ತಲೆಯ ಮೇಲಿನ ಆಂಟೆನಾ ಸಹಾಯದಿಂದ ಆಹಾರವನ್ನು ಕಂಡುಹಿಡಿತವೆ. ಇವು ದ್ವಿಲಿಂಗಿಗಳಾಗಿದ್ದು ಎಲ್ಲ ಹುಳುಗಳು ಅಂದರೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಮೊಟ್ಟೆಗಳನ್ನು ಇಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಈ ಬಸವನ ಹುಳು ಅಥವಾ ಶಂಕದ ಹುಳುಗಳು 50 ರಿಂದ 400 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಮೊಟ್ಟೆ ಇಡುವ ಕ್ರಮ ಸಹ ಆಕರ್ಷಕವಾಗಿರುತ್ತೆ. ಮೊಟ್ಟೆಯಿಂದ ಸುಮಾರು 12 ದಿನಗಳ ನಂತರ ಮರಿಗಳು ಹೊರಗಡೆ ಬರ್ತವೆ. ಈ ಮರಿಗಳು ಮೊಟ್ಟೆಯ ಪದರವನ್ನೇ ತಿಂದು ಜೀವಿಸ್ತವೆ. ನಂತರ ಈ ಮರಿಗಳು ಒಂಟಿಯಾಗಿ ಜೀವನವನ್ನು ಪ್ರಾರಂಭಿಸ್ತವೆ. ಇವು ಪ್ರೌಢಾವಸ್ಥೆಗೆ ತಲುಪೋದಕ್ಕೆ ಅನೇಕ ತಿಂಗಳುಗಳೇ ಬೇಕು. ಸಾಮಾನ್ಯವಾಗಿ ಈ ಸ್ನೇಲ್ಸ್ 2 ರಿಂದ 3 ವರ್ಷ ಬದುಕ್ತವೆ. ಕೆಲವೊಂದು ದೈತ್ಯಾಕಾರದ ಹುಳುಗಳು 15 ರಿಂದ 25 ವರ್ಷಗಳವರೆಗೂ ಕೂಡ ಬದುಕುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆದರೆ ಈ ಗೊಂಡೆ ಹುಳುಗಳು ಹೆಚ್ಚು ವರ್ಷ ಬದುಕೋದಿಲ್ಲ. ಸ್ನೇಹಿತರೆ, ಈಗ ಈ ಸ್ನೇಲ್ಸ್ ಮತ್ತು ಸ್ಲಗ್ಸ್ಗಳನ್ನು ಕಂಟ್ರೋಲ್ ಮಾಡೋ ಮಾರ್ಗಗಳೇನೇನು, ಇದಕ್ಕೆ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಈ ಶಂಕದ ಹುಳುಗಳನ್ನು ಖಂಡಿತವಾಗಿಯೂ ಕಂಟ್ರೋಲ್ ಮಾಡಬಹುದು. ಮೊದಲಿಗೆ ಈ ಶಂಕದ ಹುಳುಗಳನ್ನು ಹುಡುಕೋದೇ ನಿಮಗೊಂದು ಟಾಸ್ಕ್ ಅಂತ ಅನ್ಬಹುದು. ಯಾಕಂದರೆ ಸಾಮಾನ್ಯವಾಗಿ ಇವು ಹಗಲು ಹೊತ್ತಲ್ಲಿ ಅಡಗಿಕೊಂಡು ಕುಳಿತಿರ್ತವೆ. ನಿಮ್ಮ ಪಾಟ್ಗಳ ಕೆಳಭಾಗ, ಗಿಡಗಳ ಸಂದಿ, ಹೀಗೆ ಎಲ್ಲೆಂದರಲ್ಲಿ ಅಡಗಿಕೊಂಡು ಕುಳಿತಿರ್ತವೆ.
ರಾತ್ರಿಯಾದ ನಂತರ ಇವುಗಳು ಆಹಾರವನ್ನು ಹುಡುಕೊಂಡು ಹೊರಕ್ಕೆ ಬರ್ತವೆ. ಆದ್ದರಿಂದ ಇವುಗಳನ್ನು ನಾಶ ಮಾಡೋದಕ್ಕೆ ನೀವು ಸಂಜೆ ಅಥವಾ ರಾತ್ರಿ ಹೊತ್ತಿನಲ್ಲಿ ಪ್ರಯತ್ನಿಸೋದು ಒಳ್ಳೆಯದು. ಕೆಲವರು ಇದನ್ನು ನಾಶ ಮಾಡೋದಕ್ಕೆ ವಿಷಯುಕ್ತ ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ, ಆದರೆ ಇದರಿಂದ ಮಣ್ಣಿಗೆ ಗಿಡಗಳಿಗೆ ತುಂಬ ಹಾನಿ ಉಂಟಾಗುತ್ತೆ. ಆದ್ದರಿಂದ ಇವುಗಳನ್ನು ನಾಶ ಮಾಡೋದಕ್ಕೆ 10% ಸಾಂದ್ರತೆಯ ಉಪ್ಪು ನೀರನ್ನು ಸಿಂಪಡಿಸೋದು ಒಳ್ಳೆಯದು. ಅಂದರೆ 1 ಲೀಟರ್ ನೀರಿಗೆ 100 ಗ್ರಾಂ ಉಪ್ಪನ್ನು ಹಾಕಿ ಕರಗಿಸಿ ಇವುಗಳ ಮೇಲೆ ಡೈರೆಕ್ಟ್ ಆಗಿ ಸಿಂಪಡಿಸಿ ಇವುಗಳನ್ನು ನಾಶ ಮಾಡಬಹುದು. ಅಥವಾ ಉಪ್ಪನ್ನು ನೇರವಾಗಿ ಇವುಗಳ ಮೇಲೆ ಸಿಂಪಡಿಸಿ ಕೊಲ್ಲಬಹುದು. ನೀವು ಮೊದಲಿಗೆ ಪ್ರತಿ ರಾತ್ರಿ ಇವುಗಳನ್ನು ಟಾರ್ಚ್ ಲೈಟ್ ಹಾಕಿಬಿಟ್ಟು ಹುಡುಕಿ ತೆಗೆದು ನಾಶ ಮಾಡೋದು ಒಳ್ಳೆಯದು. ನಂತರ ಇವುಗಳ ಸಂಖ್ಯೆ ಕಡಿಮೆಯಾದಾಗ ವಾರಕ್ಕೊಮ್ಮೆ ಹೀಗೆ ಮಾಡಿದರೆ ಸಾಕು. ಇನ್ನೂ ಒಂದು ಕೆಲಸ ಮಾಡಬಹುದು. ಈ ಗಿಡಗಳ ಅಥವಾ ಪಾಟ್ಗಳ ಹತ್ತಿರ ಒಂದು ಗೋಣಿ ಚೀಲ ಅಥವಾ ಮರದ ಹಲಗೆಯನ್ನು ಇಡಿ, ಅಥವಾ ಒಂದು ಪಾಟನ್ನು ನೀವು ಉಲ್ಟಾ ಮಾಡಿ ಕೂಡ ಇಡಬಹುದು. ಇವು ಇಲ್ಲಿ ಬಂದು ಸೇರ್ಕೊಳ್ತವೆ. ಮಾರನೇ ದಿನ ಇವುಗಳನ್ನು ತೆಗೆದು ಉಪ್ಪನ್ನು ಸಿಂಪಡಿಸಿ ಇವುಗಳನ್ನು ಕೊಲ್ಲಬಹುದು. ಶಂಕದ ಹುಳುಗಳ ಶತ್ರು ಅಂತಂದರೆ ಉಪ್ಪು, ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ. ಆದ್ದರಿಂದ ಇವುಗಳ ಮೇಲೆ ಉಪ್ಪಿನ ದ್ರಾವಣ ಅಥವಾ ಕಾಪರ್ ಸಲ್ಫೇಟ್ ಅಥವಾ ಮೈಲುತುತ್ತದ ದ್ರಾವಣ ಅಥವಾ ಸಾಬೂನಿನ ದ್ರಾವಣವನ್ನು ಸಿಂಪಡಿಸಿದರೆ ಅವು ತಕ್ಷಣ ಸಾಯ್ತವೆ. ಪಾಟ್ಗಳ ಸುತ್ತ ಉಪ್ಪು ಅಥವಾ ಬೇಕಿಂಗ್ ಸೋಡಾ ಅಥವಾ ಎಪ್ಸಮ್ ಸಾಲ್ಟನ್ನು ಸಿಂಪಡಿಸಿದರೆ ಅವು ಹತ್ತಿರ ಬರೋದಿಲ್ಲ. ಸ್ನೇಹಿತರೆ, ಈ ಸ್ಲಗ್ಸ್ ಹಾಗೂ ಸ್ನೇಹಿಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಕೆಲವೊಂದು ಸಾವಯವ ವಿಧಾನಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ. ಮೊದಲಿಗೆ ಇದಕ್ಕಾಗಿ ನೀವು 1 ರಿಂದ 2 ಹಸಿರು ಮೆಣಸಿನಕಾಯಿಗಳನ್ನು ತಗೊಳ್ಬೇಕು. ಅಂದರೆ ಖಾರ ಇರುವಂಥ ಹಸಿರು ಮೆಣಸಿನಕಾಯಿಗಳನ್ನು ತಗೊಂಡು ಇವುಗಳನ್ನ ಚಾಪ್ ಮಾಡ್ಕೊಳ್ಳಿ ಈ ರೀತಿ. ನಂತರ 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ತಗೊಂಡು ಇದನ್ನು ಸಹ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಕಂಟೈನರಲ್ಲಿ 1/2 ಲೀಟರ್ ನೀರನ್ನು ತಗೊಂಡು ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಎಸಳುಗಳನ್ನು ಇದಕ್ಕೆ ಹಾಕಬೇಕು. ಈಗ ಇದಕ್ಕೆ ಒಂದು 50 ಗ್ರಾಮ್ನಷ್ಟು ಕಲ್ಲುಪ್ಪನ್ನು ಸೇರಿಸಬೇಕು. ನೀವು ಟೇಬಲ್ ಸಾಲ್ಟ್ಗಿಂತ ಈ ಕಲ್ಲುಪ್ಪನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈಗ 6 ಗಂಟೆಗಳ ಕಾಲ ಇದು ಸೆಟ್ ಆಗೋದಕ್ಕೆ ಬಿಡಿ. ಅಂದರೆ ಇದರಲ್ಲಿರುವ ಅಂಶಗಳೆಲ್ಲ ನೀರಲ್ಲಿ ಸೇರ್ಕೊಳ್ತವೆ. 6 ಗಂಟೆಗಳ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡ ನಂತರ ನೀವು ಇದನ್ನು ಡೈರೆಕ್ಟಾಗಿ ಸ್ಪ್ರೇ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಡೈಲ್ಯೂಟ್ ಮಾಡ್ಕೊಳ್ಬೇಕು. ಅಂದರೆ ಇಷ್ಟು ಲಿಕ್ವಿಡನ್ನು 2 ಲೀಟರ್ ನೀರಿಗೆ ಸೇರಿಸ್ಬಿಟ್ಟು ನಂತರ ಒಂದು ಸ್ಪ್ರೇಯರ್ ಬಾಟಲಲ್ಲಿ ಹಾಕಿ ಇದನ್ನು ನೀವು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಮಣ್ಣಿಗೂ ಇದನ್ನು ಸ್ಪ್ರೇ ಮಾಡಿ. ಆಮೇಲೆ ಈ ಸ್ನೇಹಿಸ್ಗಳು ಬರುವಂತಹ ಜಾಗಗಳಲ್ಲಿ ಎಲ್ಲ ಕಡೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಸ್ನೇಹಿಸ್ಗಳು ನಿಮ್ಮ ಗಿಡದ ಹತ್ತಿರ ಸುಳಿಯೋದಿಲ್ಲ. ಈಗ ಇನ್ನೊಂದು ಸಾವಯವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕಾಗಿ ನಿಮಗೆ ಬೇಕಾಗಿರೋದು 1/2 ಲೀಟರ್ ವಾರ್ಮ್ ವಾಟರ್, ಅಂದರೆ ಬಿಸಿಯಾದ ನೀರು. ಇದಕ್ಕೆ ನೀವು 1/2 ಚಮಚ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಆಮೇಲೆ ಒಂದು 1/2 ಚಮಚ ಗಾರ್ಲಿಕ್ ಪೌಡರ್ ಅಥವಾ ಬೆಳ್ಳುಳ್ಳಿಯನ್ನು ಜಜ್ಜಿ ಕೂಡ ನೀವು ಉಪಯೋಗಿಸಬಹುದು. ಆಮೇಲೆ 1 ಚಮಚ ಕಾಫಿ ಪೌಡರ್. ಇವಿಷ್ಟನ್ನು ನೀವು ಬಿಸಿಯಾದ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಸ್ಟ್ರೈನ್ ಮಾಡ್ಕೊಂಡು ಅಂದರೆ ಸೋಸ್ಕೊಂಡ್ಬಿಟ್ಟು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಗಿಡಗಳ ಮೇಲೆ ಸ್ಪ್ರೇ ಮಾಡಿದರೆ ಈ ಸ್ನೇಹಿಲ್ಸ್ಗಳು ನಿಮ್ಮ ಗಿಡದ ಹತ್ತಿರ ಸುಳಿಯೋದೇ ಇಲ್ಲ. ಸ್ನೇಹಿತರೆ, ಈ ಸ್ನೇಹಿಲ್ಸ್ಗಳನ್ನು ಹಿಡಿಯೋದಕ್ಕೆ ಒಂದು ಒಳ್ಳೆಯ ಟ್ರ್ಯಾಪ್ ಅನ್ನು ತಯಾರು ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕಾಗಿ ನೀವೇನು ಮಾಡಬೇಕು, ಒಂದು ಕಂಟೈನರ್ಲಿ 1/2 ಲೀಟರ್ನಷ್ಟು ಒಂದು ಕೋಲ್ಡ್ ಡ್ರಿಂಕ್ ಅನ್ನು ತಗೊಳ್ಳಿ. ಯಾವುದಾದ್ರೂ ಆಗ್ಬೋದು, ಕೋಕ್ ಆಗ್ಬೋದು ಅಥವಾ ಸ್ಪ್ರೈಟ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಈ ಕೋಲ್ಡ್ ಡ್ರಿಂಕನ್ನು ಹಾಕಿಬಿಟ್ಟು ಇದಕ್ಕೆ ನೀವು 1 ಚಮಚ ಈಸ್ಟನ್ನು ಹಾಕಿ, ಅಂದರೆ ಡ್ರೈ ಈಸ್ಟನ್ನು ಸೇರಿಸಿ. ಆಮೇಲೆ 1 ಚಮಚ ಶುಗರ್ ಅಂದರೆ ಸಕ್ಕರೆಯನ್ನು ಸೇರಿಸಿ. ಇದಕ್ಕೆ ಒಂದು 1/2 ಚಮಚದಷ್ಟು ಸೋಯಾ ಸಾಸನ್ನು ಹಾಕಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು 4-5 ಕುಕುಂಬರ್ ಸ್ಲೈಸ್ ಅಂದರೆ ಸೌತೆಕಾಯಿಯನ್ನು ಈ ರೀತಿ ಸ್ಲೈಸ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ. ನೀವೀಗ ತಯಾರು ಮಾಡಿದ್ದು ಈ ಸ್ನೇಹಿಸ್ಗಳಿಗೆ ಅತ್ಯಂತ ಪ್ರಿಯವಾದ ಆಹಾರ. ಅಂದರೆ ಈ ಕಂಟೈನರ್ನ ನೀವು ತಗೊಂಡು ಹೋಗಿ ಸ್ನೇಹಿಸ್ಗಳು ಬರುವಂತಹ ಜಾಗದಲ್ಲಿ, ಅಂದರೆ ಪಾಟ್ಗಳ ಕೆಳಭಾಗದಲ್ಲಿರ್ಬೋದು ಅಥವಾ ಗಿಡಗಳ ಕೆಳಭಾಗದಲ್ಲಿರ್ಬೋದು, ಇದನ್ನು ಇಟ್ಟರೆ ಸಾಕು, ಬೆಳಗಾಗೋಷ್ಟರಲ್ಲಿ ಈ ಸ್ನೇಹಿಸ್ಗಳು ಇದರಲ್ಲಿ ಬಿದ್ದಿರೋದನ್ನು ನೀವು ಕಾಣಬಹುದು. ಈಗ ಈ ಸ್ನೇಹಿಸ್ಗಳನ್ನ ಹಿಡಿಯೋದಕ್ಕೆ ಇನ್ನೊಂದು ರೀತಿಯ ಟ್ರ್ಯಾಪ್ ಅನ್ನ ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನೀವು ಏನು ಮಾಡಬೇಕು, 1 ಕಪ್ನಷ್ಟು ನೀರಿಗೆ ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲವನ್ನು ಸೇರಿಸಿ ಈ ರೀತಿ ನೀವು ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು 1/2 ಸ್ಪೂನಷ್ಟು ಈಸ್ಟನ್ನು ಸೇರಿಸಬೇಕು. ಈಸ್ಟ್ ನಿಮಗೆ ಬೇಕರಿಯಲ್ಲಿ ಅಥವಾ ಯಾವುದೇ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಂತರ ಒಂದು ಸಣ್ಣ ಪ್ಲೇಟ್ ಅಥವಾ ಯಾವುದೇ ಒಂದು ಸಣ್ಣ ಬೌಲನ್ನು ತಗೊಂಡು ಮೇಲ್ಭಾಗದಲ್ಲಿ ನೀವು ಒಂದು ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಹಚ್ಚಬೇಕು. ಈ ಮೇಲ್ಭಾಗದಲ್ಲಿ ಹಚ್ಚಬೇಕು. ಇದರಿಂದ ಏನಾಗುತ್ತೆ, ಈ ಶಂಕದ ಹುಳುಗಳು ಜಾರಿ ಈ ಸೊಲ್ಯೂಷನಲ್ಲಿ ಬೀಳ್ತವೆ. ಈ ಒಂದು ಕಂಟೈನರ್ಗೆ ಈ ಸೊಲ್ಯೂಷನ್ನ ನೀವು ಈ ರೀತಿ ಸೇರಿಸಬೇಕು. ಇದನ್ನು ನೀವು ಗಿಡದ ಕೆಳಭಾಗದಲ್ಲಿ ಪಾಟ್ನ ಪಕ್ಕದಲ್ಲಿ ಇಟ್ಟರೆ ಸಾಕು. ನೋಡಿ, ಇಲ್ಲಿ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು. ಪ್ಲೇಟ್ನ ಮೇಲ್ಭಾಗದಲ್ಲಿ ಎಣ್ಣೆಯನ್ನು ರಬ್ ಮಾಡಿದ್ದೀನಿ.
ನೋಡಿ, ಮಾರನೇ ದಿವಸ ನೋಡಿದರೆ ಈ ಶಂಖದ ಹುಳುಗಳು ಇದರಲ್ಲಿ ಬಂದು ಬಿದ್ದಿರ್ತವೆ. ಅಂದರೆ ಈ ಬೆಲ್ಲ ಅಥವಾ ಸಕ್ಕರೆ, ಈ ಮಿಕ್ಸ್ಚರ್ ಏನಿದೆ, ಈಸ್ಟನ್ನು ಹಾಕಿರ್ತೀವಲ್ಲ, ಇದರಿಂದ ಇವು ಆಕರ್ಷಿತಗೊಳ್ತವೆ ಮತ್ತು ಇದರಲ್ಲಿ ಬಂದು ಬೀಳ್ತವೆ. ನೀವು ಇವನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಲಗ್ ಮತ್ತು ಸ್ನೇಕ್ಸ್ ಬೈಟ್ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ಕೂಡ ತಂದು ಈ ರೀತಿ ನೀವು ಮಣ್ಣಿನ ಮೇಲ್ಭಾಗದಲ್ಲಿ ಹಾಕಬಹುದು. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಈ ಸ್ನೇಕ್ಸ್ ಹಾಗೂ ಸ್ಲಗ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಕೆಲವೊಂದು ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಅವನ್ನ ರೆಫರ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.